ಅನ್ವಿತಾ ಸಾಗರ್ ಅಂದ್ರೇ ಈಗ ಎಲ್ರಿಗೂ ಗೊತ್ತು. ಆದ್ಯ ಆ್ಯಸ್ ಅನ್ವಿತಾ ಸಾಗರ್. ಬಟ್ ಇವಾಗ ಪಾರ್ವತಿ ಅಂತ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಫ್ಯಾನ್ಸ್ಗಳು ಹೆಂಗೆ, ಏನದು ಪಾರ್ವತಿ? ಪಾರ್ವತಿ ಬಂದ್ಬಿಟ್ಟು ನನ್ನ ರಿಯಲ್ ಹೆಸರು, ಡಾಕ್ಯುಮೆಂಟ್ ಹೆಸರು, ಮನೇಲಿ ಕರೆಯುವಂಥ ಹೆಸರು ಪಾರ್ವತಿ ಅಂತ ಹೇಳಿ. ನನ್ನ ಹೆಸರನ್ನು ನನ್ನ ಫಸ್ಟ್ ಶೋ ಮಾಡಬೇಕಾದ್ರೆ, ಆ್ಯಂಕರಾಗಿ ಶೋ ಮಾಡಬೇಕಾದ್ರೆ ಅನ್ವಿತಾ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡೆ. ಸೊ ಅಲ್ಲಿಂದ ಅದು ಅನ್ವಿತಾನೇ ಆಗೋಯಿತು. ಪಾರ್ವತಿ ಅನ್ನೋದು ಮನೆಗೆ ಮಾತ್ರ ಸೀಮಿತ ಆಯಿತು. ಸೊ ಇವಾಗ ಮನೇಲಿ ಕರೆಯುವಂಥ ಹೆಸರು ಎಲ್ಲರ ಮನೇಲೂ ಕರೀಲಿ ಅಂತ ಹೇಳಿ ಆಸೆಯಿಂದ ಪಾರ್ವತಿ ಅಂತೇಳಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಈಗ ಸೀರಿಯಲ್ಲು ಅಥವಾ ಸಿನಿಮಾ ಏನೇ ಗ್ಯಾಪ್ ಸಿಕ್ಕಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ಸ್ಗಳು ಇರೋದು ಕಾಮನ್ನು, ರೀಲ್ಸ್ ಮಾಡಿಕೊಂಡು ಅಥವಾ ಇದು ಮಾಡೋದು. ನಿಮ್ಮ ರೀಲ್ಸ್ ನೋಡಿದಾಗ ಹೆಚ್ಚು ಚೇತನ್ ಜೊತೆ ಮಾಡೋವಂಥ ರೀಲ್ಸ್ಗಳು ಅಟ್ರ್ಯಾಕ್ಟ್ ಮಾಡ್ತವೆ. ಅಂದರೆ ಅದೊಂದು ಏನೋ ನೋಡಬೇಕು ಆ ರೀಲ್ಸ್ನ ಅಂತ. ನೀವು ಇತ್ತೀಚೆಗೆ ಬರ್ಡ್ಗೆ ತುಂಬ ಚೆನ್ನಾಗಿ ಮಗನೇ ಅಂತ ಬೇರೆ ವಿಶ್ ಮಾಡಿದ್ದೀರಾ. ಚೇತನ್ ಬಗ್ಗೆ ಹೇಳೋದಾದರೆ? ಚೇತು ಬಂದ್ಬಿಟ್ಟು ನನ್ನ ತಮ್ಮ ಮಾತ್ರ ಅಲ್ಲ, ನನ್ನ ಮಗನೇ ಅವನು. ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ ಅಥವಾ ನಾನು ಕಣ್ಣೀರು ಹಾಕಬೇಕಾದ್ರೆ ಅಥವಾ ನನಗೆ ಏನೇ ಒಂದಿದ್ರು ನಾನು ಫಸ್ಟ್ ಕಾಲ್ ಮಾಡೋದು ಅವರಿಗೆ. ಅಯ್ಯೋ ಅಂತಂದ್ಬಿಟ್ಟು ಅವ್ರು ಏನೋ ಒಂದು ಕಾಮಿಡಿ ಮಾಡಿ ಅದು ನಗಿಸ್ತಾರಲ್ಲ, ಆ ಟೈಮಲ್ಲಿ ಅದು ಹಂಗೆ ಇದಾಗ್ಬಿಡುತ್ತೆ. ಆ್ಯಂಡ್ ಅವರ ಪರಿಚಯ ಡ್ಯಾನ್ಸಿಂಗ್ ಚಾಂಪಿಯನ್ಸ್ ಟೈಮಲ್ಲಿ. ಸೊ ಅಲ್ಲಿಂದ ಒಂದು ಅಕ್ಕ ತಮ್ಮ ಒಂದು ಬಾಂಧವ್ಯ ಬೆಳೀತು. ಅದು ಹೋಗ್ತಾ ಹೋಗ್ತಾ ಅಮ್ಮ ಮಗನ ಸಂಬಂಧ ಥರ ಆಯಿತು. ಸೊ ಅವ್ರ ಜೊತೆ ಮಾಡುವಂಥ ರೀಲ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಅದು ಆವಾಗಲೂ ತುಂಬ ಹಿಟ್ಟಾಗಿತ್ತು. ಸ್ವಲ್ಪ ಗ್ಯಾಪ್ ಕೊಟ್ವಿ ನಾವು. ಇವಾಗ ಮತ್ತೆ ವೈರಲ್ ಆಗ್ತಾ ಇದೆ. ಸೊ ಹೀ ಈಸ್ ನನಗೆ ನನ್ನ ಅಣ್ಣ ಹೇಗೆ ನನ್ನ ಒಂದು ಬ್ಯಾಕ್ ಬೋನು, ಸಪೋರ್ಟಿವ್ ಸಿಸ್ಟಮು, ಹಾಗೆ ನನ್ನ ತಮ್ಮ ಕೂಡ ತುಂಬ ಸಪೋರ್ಟಿವ್ ಆ್ಯಂಡ್ ಈಸ್ ಆಲ್ವೇಸ್ ದೇರ್ ಫಾರ್ ಮೀ. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಈಸಿ ಕಮೆಂಟ್ ವೇ ಅದು. ಸೊ ನಿಮ್ಗೇನಾದರೂ ಯಾವತ್ತಾದ್ರು ಚೇತನ್ ಬಗ್ಗೆ ನಿಮಗೆ ಒಳ್ಳೆ ಭಾವನೆ ಇದೆ, ಚೇತನ್ ಮತ್ತು ನಿಮ್ಮ ರೀಲ್ಸ್ಗಳಿಗೆ ಬ್ಯಾಡ್ ಕಮೆಂಟ್ ಬಂದಿರೋ ಅಂಥದ್ದು ಇದೆಯಾ? ಅದಕ್ಕೆ ಹಾಕ್ಬಿಡ್ತೀವಿ ಆಗಲಿ ಅಕ್ಕ ತಮ್ಮ ಅಂತ ಅಂದ್ಬಿಟ್ಟು, ಯಾರು ಏನೂ ಹೇಳೋದೇ ಬೇಡ ಅಂತ ಹೇಳಿ. ಬಟ್ ಕೆಲವೊಮ್ಮೆ ಯಾರಾದರೂ ಹೇಳಿದ್ರು ಅದನ್ನು ಚೇತು ನೋಡ್ಕೊಂಡ್ಬಿಡ್ತಾರೆ. ಬಿಕಾಸ್ ಹೀಸ್ ಅ ಗಾಯ್, ಗೊತ್ತಿರಲೇಬೇಕು. ಅದನ್ನು ಅವಾಗೇನ ಆನ್ಸರ್ ಕೊಟ್ಟು, ಇಲ್ಲ ಅಂದರೆ ಅಕ್ಕ ದಯವಿಟ್ಟು ಕಮೆಂಟ್ಸ್ನ ಆಫ್ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಅದು ನನ್ನವರೆಗೂ ಬರೋದೇ ಇಲ್ಲ, ಅವರೇ ನೋಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಅಷ್ಟು ಇದಾಗಿ ಯಾರೂ ಹಾಕಲಿಲ್ಲ. ಬಿಕಾಸ್ ನಾವು ಡೇ ಒನ್ನಿಂದ ಇಲ್ಲಿವರೆಗೂ ಹಾಗೆ ಅದನ್ನು ಪೊಟ್ರೆ ಮಾಡ್ಕೊಂಡೇ ಬಂದಿದ್ದೀವಿ. ಆ್ಯಂಡ್ ಗೊತ್ತಿದೆ ಪ್ರತಿಯೊಬ್ಬರಿಗೂ, ಇಟ್ಸ್ ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಂಡಿಂಗ್ ಅಂತಲೇ. ಸೊ ಐ ಗೆಸ್ ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಅನ್ವಿತಾ ಸಾಗರ್ ಮತ್ತೆ ಹೀರೋಯಿನ್ ಆಗಿ ಕಂಬ್ಯಾಕ್ ಆಗ್ತಾ ಇದ್ದಾರೆ. ಇದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.